ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ರೆಸಿಪಿ ಅಂತೂ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ನೀವು ಊಟಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೋಬೋದು, ಹಾಗೆ ಅಡುಗೆಗೂ ಕೂಡ ಇದನ್ನು ನೀವು ಉಪಯೋಗಿಸ್ಕೋಬೋದು. ಒಂದು ಸತಿ ಮಾಡಿಟ್ರೆ ಸಾಕು, 1 ತಿಂಗಳವರೆಗೂ ಕೂಡ ಇದು ಕೆಡೋದಿಲ್ಲ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಹಸಿಮೆಣಸಿನ್ಕಾಯಿನ ಒಂದು ಪ್ಲೇಟಲ್ಲಿ ತಗೋತಾ ಇದ್ದೀನಿ. ಫ್ರೆಂಡ್ಸ್, ಕೆಲವರಿಗೆ ಹಸಿಮೆಣಸಿನ್ಕಾಯಿ ಹೆಂಚೋದ್ರಿಂದ ಮುಟ್ಟೋದ್ರಿಂದ ಕೈ ತುಂಬಾ ಉರಿಯುತ್ತೆ ಅಂತಾರೆ. ಕೆಲವರು ತುಂಬಾ ಸೂಕ್ಷ್ಮವಾಗಿರ್ತಾರೆ. ಅಂಥವ್ರಿಗೆ ಒಂದು ಟಿಪ್ಸನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮುಟ್ಟೋದಕ್ಕಿಂತ ಮುಂಚೆ, ಹೆಂಚೋದಕ್ಕಿಂತ ಮುಂಚೆನೇ ಕೈಯಲ್ಲಿ ಸ್ವಲ್ಪ ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೂ ಕೈ ಉರಿಯೋದಿಲ್ಲ. ಸೊ ತುಂಬ ಚೆನ್ನಾಗಿ ನಿಮ್ಮದು ಕೈ ಕ್ಲೀನಾಗಿ ಇರುತ್ತೆ. ಹಾಗೆ ನೀವು ಎಷ್ಟು ಹಸಿಮೆಣಸಿನ್ಕಾಯಿ ಹೆಂಚಿದ್ರೂ ಕೂಡ ಸ್ವಲ್ಪನೂ ಇಲ್ಲಿ ಉರಿಯೋದಿಲ್ಲ. ಫ್ರೆಂಡ್ಸ್, ಈಗ ನಾನಿಲ್ಲಿ ಒಂದು 1/4 kg ಆಗೋಷ್ಟು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ತುಂಬೆಲ್ಲ ಸಪ್ರೇಟನ್ನಾಗಿ ಮಾಡಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ 2 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1/4 kgಗೆ 2 ಚಮಚದಷ್ಟು ಜೀರಿಗೆಯನ್ನು ಸೇರಿಸಿದ್ದೀನಿ. ಹಾಗೆ 4 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನೀವು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತ ಕೂಡ ಇದಕ್ಕೆ ಸೇರಿಸ್ಕೋಬೋದು, ಸಿಪ್ಪೆ ತೆಗಿಬೇಕಂತೇನಿಲ್ಲ. ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. 2 ರಿಂದ 3 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮ್ಮ ಮನೇಲಿ ಫ್ರಿಡ್ಜ್ ಇಲ್ಲ, ನಾವು ಈ ಪೇಸ್ಟನ್ನು ಯಾವ ರೀತಿ ಮಾಡಿ ಇಟ್ಕೋಬೇಕಪ್ಪ ಕೆಡಬಾರ್ದು ಅಂದರೆ, ಸೊ ನೀವು ಇದನ್ನು ಹಸಿಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಸ್ವಲ್ಪನೇ ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳೋದ್ರಿಂದ ಇದು ಬೇಗನೆ ಕೆಡೋದಿಲ್ಲ. ಫ್ರೆಂಡ್ಸ್, ನಾನಿಲ್ಲಿ ಯಾಕೆ ಬಿಸಿ ಮಾಡ್ಕೋತಾ ಇಲ್ಲ ಅಂದರೆ, ಈ ಚಟ್ನಿಯನ್ನು ಬಜ್ಜಿ ಜೊತೆಗೆ, ಪಕೋಡ ಜೊತೆಗೆ, ಹಾಗೆ ಟಿಕ್ಕಾ ಜೊತೆಗೆ, ಚಿಕನ್ ತಂದೂರಿ ಜೊತೆಗೆ ಪ್ರತಿಯೊಂದಕ್ಕೂ ಈ ಚಟ್ನಿಯನ್ನು ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹುರಿತಾ ಇಲ್ಲ. ಸೊ ನೀವು ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇಪ್ಪ, ಹಾಗೆ ನಮ್ಮ ಹತ್ರ ಫ್ರಿಡ್ಜ್ ಇಲ್ಲ ಅನ್ನೋರಿದ್ರೆ ಸೊ ಖಂಡಿತ ನೀವು ಇದನ್ನು ಬಿಸಿ ಮಾಡಿಕೊಂಡು ಸೇರಿಸ್ಕೊಳ್ಳಿ, ಸ್ವಲ್ಪನೇ ಕೆಡೋದಿಲ್ಲ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು, ನಾನು ಎಲ್ಲವನ್ನ ಇಲ್ಲಿ ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪೇಸ್ಟನ್ನಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟಾಗುತ್ತಲ್ಲ ಅಷ್ಟು ನುಣ್ಣಗೆ ಪೇಸ್ಟನ್ನಾಗಿ ಮಾಡಿಕೊಳ್ಳಿ. ಮೇಲ್ಗಡೆ ನಾನಿಲ್ಲಿ ಸ್ವಲ್ಪನೇ ಅಡುಗೆ ಎಣ್ಣೆಯನ್ನು ಸೇರಿಸ್ತಾ ಇದ್ದೀನಿ, 1 ಚಮಚದಷ್ಟು. ಈ ರೀತಿ ಸೇರಿಸೋದ್ರಿಂದ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೂ ಕೂಡ. ಹಾಗೆ ಬಿಸಿ ಬಿಸಿ ರೊಟ್ಟಿ ಜೊತೆಗೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ತಿಂತಾ ಇದ್ರೆ ಎಷ್ಟು ತಿಂದರೂ ಸಾಕಾಗೋದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಅನಿಸುತ್ತೆ. ಹಾಗೆ ನೀವು ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕಪ್ಪ ಅಂದರೆ, ಒಂದು ಕಂಟೈನರ್ ಬಾಕ್ಸಲ್ಲಿ ನೀವು ಇದನ್ನು ಸ್ಟೋರ್ ಮಾಡಬಹುದು. ಫ್ರೆಂಡ್ಸ್, ನೀವು ಪ್ರತಿಯೊಂದು ಅಡುಗೆ ಮಾಡುವಾಗ 1 ಸ್ಪೂನ್ ಆಗೋಷ್ಟು ಈ ಖಾರವನ್ನು ಹಾಕಿದರೆ ಸಾಕು, ತುಂಬ ಚೆನ್ನಾಗಾಗುತ್ತೆ ಅಡುಗೆ, ಹಾಗೆ ತುಂಬ ಬೇಗ ಕೂಡ ಆಗುತ್ತೆ. ಫ್ರೆಂಡ್ಸ್, ನಿಮ್ಮ ಹತ್ರ ಫ್ರಿಡ್ಜ್ ಇಲ್ಲಪ್ಪ ಅಂದರೆ ನೀವು ಈ ರೀತಿ ಕಂಟೈನರ್ ಬಾಕ್ಸಲ್ಲಿ ಹಾಕಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು ಬಟ್ಟೆ ಅಥವಾ ಇಲ್ಲದ ರೀತಿಯಾಗಿ ಜರಡಿ ಇರುತ್ತೆ ನೋಡಿ ಮನೆಯಲ್ಲಿ, ಈ ರೀತಿ ಜರಡಿಯನ್ನು ಮುಚ್ಚಬೇಕು. ಈ ರೀತಿ ಮುಚ್ಚೋದ್ರಿಂದ ಗಾಳಿ ಎಲ್ಲ ಚೆನ್ನಾಗಿ ಆಡುತ್ತೆ, ಹಾಗಾಗಿ ಇದು ಕೆಡೋದಿಲ್ಲ. ನಿಮ್ಮ ಹತ್ರ ಫ್ರಿಡ್ಜ್ ಇಲ್ಲ ಅಂದರೆ ಈ ರೀತಿ ಜರಡಿ ಅಥವಾ ಒಂದು ಬಟ್ಟೆಯನ್ನು ಮುಚ್ಚಿಬಿಟ್ಟು ಸ್ಟೋರನ್ನು ಮಾಡ್ಕೋಬೋದು. ನಾನೀಗ ಇಲ್ಲಿ ಫ್ರಿಡ್ಜಲ್ಲಿ ಇಡ್ತಾ ಇರೋ ಕಾರಣಕ್ಕೆ ಇದನ್ನು ಮುಚ್ಚಳವನ್ನು ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರ್ಬೋದು, ಸೊ ನಾನಿಲ್ಲಿ ಸ್ವಲ್ಪನೇ ಚಿಕನ್ ಕೂಡ ಇದನ್ನು ಸೇರಿಸ್ತಾ ಇದ್ದೀನಿ. ಸೊ ಚಿಕನ್ಗೆ ಹಾಗೆ ವೆಜ್ಜು, ನಾನ್ ವೆಜ್ಜು ಪ್ರತಿಯೊಂದಕ್ಕೂ ಕೂಡ ಈ ಖಾರವನ್ನು ನೀವು ಸೇರಿಸ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಫ್ರೆಂಡ್ಸ್, ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್.